ಆಸೀನರಾದಂಥ ಎಲ್ಲ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು, ಚೆನ್ನಾರೆಡ್ಡಿ ಸಾಹೇಬರು, ಗಡ್ಡೆ ಗುತ್ತೇದಾರ್ ಅವರು, ತಿಪ್ಪಣಪ್ಪ ಕಮತ್ಪೂರ್ ಅವರು, ಅಲ್ಲಮರಗು ಪಾಟೀಲ್ ಅವರು ಹಾಗೂ ನಮ್ಮ ಚಂದು ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಮಸ್ತ ಗಣ್ಯಮಾನ್ಯರೇ, ಜನಪ್ರತಿನಿಧಿಗಳೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಿಯಂದಿರೇ ಹಾಗೂ ನಮ್ಮ ಯುವ ಮಿತ್ರರೇ, ಬಹುಶಃ ತಾವೆಲ್ಲರೂ ಕಳೆದ 3-4 ತಾಸಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನು ಕೇಳಲಿಕ್ಕೆ ತಾವು ಕೂತಿದ್ದೀರ. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಮಯದ ಅಭಾವ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಂದ ನಾಲ್ವಾರಿಗೆ ಹೋಗಬೇಕು, ಮತ್ತೆ ನಾಲ್ವಾರಿಂದ ಮತ್ತೆ ಕಲಬುರಗಿಗೆ ಹೋಗಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ 2.5 ತಾಸು ವಿಳಂಬ ಆಗಿರೋದ್ರಿಂದ ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ತಾನೇ ನಮ್ಮ ಸಹೋದರರು ಏನು ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಮತ್ತೆ ಶಿಕ್ಷಣಕ್ಕೆ ಏನು ಅನುದಾನ ಕೇಳಿದ್ದಾರೆ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 1 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರು ಮಾಡಿದ್ದೇವೆ. ಅದ್ರ ಜೊತೆಗೆ ಇದರ ಜೀರ್ಣೋದ್ಧಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ನೀಡಿದ್ದಾರೆ. ನಾನೇ ಸ್ವತಃ ನಮ್ಮ ಶ್ರೀಗಳ ಜೊತೆ ಚರ್ಚೆ ಮಾಡಿ ಇದರ ಜೀರ್ಣೋದ್ಧಾರಕ್ಕೆ ಮತ್ತೆ ಈ ವಿಶಿಷ್ಟವಾದಂಥ ಮತ್ತು ವಿಭಿನ್ನವಾದಂಥ ದೇವಸ್ಥಾನ ಏನು ಭಕ್ತಾದಿಗಳು ಕಟ್ಟಿದ್ದಾರೆ ಅದಕ್ಕೆ ಬೆನ್ನೆಲುವಾಗಿ ನಿಂತು ಅದಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ ಅದು ಸರ್ಕಾರದಿಂದ ಕೊಡಿಸೋ ಜವಾಬ್ದಾರಿ ನಿಮ್ಮ ಮನೆ ಮಗನಾದ ನನಗೆ ಜವಾಬ್ದಾರಿ ವಹಿಸಿದ್ದಾರೆ. ನಾನು ಮಾಡ್ತೀನಿ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ ಬಂಧುಗಳೇ, ದಯವಿಟ್ಟು ಕ್ಷಮಿಸಬೇಕು. ಇಲ್ಲಿ ತಮ್ಮ ಏನು ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂಗೆ ನಾವು ಕೆಲಸನೂ ಮಾಡ್ತೀವಿ. ಆದರೆ ಇವತ್ತು ಹೆಚ್ಚಾಗಿ ನಮ್ಮ ಶಾಸಕರ ಮಿತ್ರರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಮಾತನಾಡೋ ಹಂಬಲ ಇತ್ತು. ಆದರೆ ಸಮಯದ ಅಭಾವದಿಂದ ಯಾರೂ ಮಾತನಾಡ್ಲಿಕ್ಕೆ ಹೋಗ್ತಾ ಇಲ್ಲ, ನಾನು ಕೂಡ ಹೆಚ್ಚು ಮಾತಾಡ್ತಾ ಇಲ್ಲ. ಇದಾದ ನಂತರ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಯಾವಾಗಲೂ ಕೂಡ ಹಿಂದೆ ನಾನು ಹೇಳಿದ್ದೇನೆ, ತಮ್ಮ ಆಶೀರ್ವಾದವನ್ನ ನಾನು ಯಾವಾಗಲೂ ಸದುಪಯೋಗ ಮಾಡ್ಕೊಂಡಿದ್ದೇನೆ. ನಾನು ಏನು 15-20 ವರ್ಷದ ಹಿಂದೆ ನಾನು ಇಲ್ಲಿ ಬಂದು ಮಾತು ಕೊಟ್ಟಿದ್ದೆ, ನೀವು ನನಗೆ ಆಶೀರ್ವಾದ ಮಾಡಿ ನಾನು ನಿಮ್ಮ ಮನೆ ಮಗನಾಗಿ ದುಡಿತೀನಿ, ಅದು ತಕ್ಕಂಗೆ ನಾನು ದುಡಿತಾ ಇದ್ದೇನೆ, ಮುಂದೆ ಕೂಡ ನಾನು ಅದೇ ರೀತಿ ದುಡಿತೀನಿ ಅಂತ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಭೆಯನ್ನು ಉದ್ದೇಶಿಸಬೇಕಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಇತಿಹಾಸದಲ್ಲಿ ಚರಿತ್ರಾರ್ಹತೆಯಾಗಿರ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಹಲವಾರು ಭಾಗ್ಯಗಳನ್ನು ನೀಡಿರ್ತಕ್ಕಂಥವ್ರು, ಗ್ಯಾರಂಟಿಗಳನ್ನು ನೀಡಿ ಇವತ್ತು ಈ ರಾಜ್ಯದ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಕರ್ನಾಟಕ ಇತಿಹಾಸದಲ್ಲಿ 34 ವರ್ಷಗಳ ನಂತರ ಈ ರಾಜ್ಯದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ, ಪೂರ್ಣಾವಧಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಕ್ ಬಯಸ್ತೇನೆ. ಇವತ್ತು ದಿವಸ ಈ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ನೀಡಿ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದು ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಸಂವಿಧಾನವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ, ಅನುಷ್ಠಾನಕ್ಕೆ
ಚಂದ್ರಶೇಖರ ಪಾಟೀಲ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಜಗದೇವ್ ಗುತ್ತೇದಾರ್ ಅವರೇ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ದೇವೇಂದ್ರಪ್ಪ ಮರ್ತೂರ್ ಅವರೇ, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲಾ ನಾರಾಯಣರಾವ್ ಅವರೇ, ಕೃಷ್ಣ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಾಬು ವಂದನಾಯ್ಕ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರು, ಇವತ್ತು ಭೋಜಲಿಂಗೇಶ್ವರರ ನೂತನ ದೇವಸ್ಥಾನದ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ, ನೂತನ ಬೆಳ್ಳಿ ರಥೋತ್ಸವ ಚಾಲನೆ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸುತ್ತೇನೆ. ಇದು ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ನೂತನ ದೇವಾಲಯದ ಉದ್ಘಾಟನೆಯನ್ನು ನಿಮ್ಮಿಂದ ಉದ್ಘಾಟನೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಭಾಗದ ಜನರು ಒತ್ತಾಯ ಮಾಡಿದರು. ಹಾಗಾಗಿ ಇವತ್ತು ನಿಮ್ಮೆಲ್ಲರನ್ನು ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ಭೋಜಲಿಂಗೇಶ್ವರರು ಸಮಾಜಕ್ಕೆ ಮತ್ತು ನಿಮಗೆಲ್ಲ ಸತ್ಯದ ದಾರಿಯನ್ನ ತೋರಿಸ್ಕೊಟ್ಟವರು. ಮತ್ತು ಇಲ್ಲಿ ಸಮಾನತೆ, ಭಾವೈಕ್ಯತೆ ಇವೆರಡೂ ಕೂಡ ಬಹಳ ಮುಖ್ಯವಾಗಿ ನಡೀತಾ ಇದ್ದಾವೆ. ಸಮಾಜದಲ್ಲಿ ಸಮಾನತೆ ಇರಬೇಕು, ಭಾವೈಕ್ಯತೆಯೂ ಕೂಡ ಇರಬೇಕು. ನಾವೆಲ್ಲರೂ ಕೂಡ ಮನುಷ್ಯರು. ನಾವು ಮಾನವರಾಗಿ ಬದುಕತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ನಾವು ಎಲ್ಲರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅನೇಕ ಧರ್ಮಗಳಿದ್ದಾವೆ, ನಿಜ. ಯಾವುದೇ ಧರ್ಮ
ದೇಶವನ್ನ ಬಿತ್ತಕ್ಕಂಥ, ಅದನ್ನ ಬೆಳೆಸ್ತಕ್ಕಂಥ ಅನೇಕ ಜನ ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮರಿಬಾರದು ಅಂತಕ್ಕಂಥ ಮಾತುಗಳನ್ನ ನಮಗೆ ತಿಳಿಸ್ತೇನೆ. ಯಾಕಂತಂದ್ರೆ ಸಮಾಜವನ್ನ ಒಡಿಬೇಕು, ಧರ್ಮವನ್ನ ಒಡಿಬೇಕು, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿಬೇಕು. ಒಂದು ವರ್ಗದ ಜನರನ್ನ ಇನ್ನೊಂದು ವರ್ಗದ ಜನರ ಜೊತೆ ಎತ್ತಿಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇದರಿಂದ ಪಟ್ಟಣದ ಹಿತಾಸಕ್ತರಿಗೆ ಲಾಭ ಮಾಡಿಕೊಳ್ಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ತಾ, ನೀವ್ಯಾರೂ ಕೂಡ ಇಂಥ ಪಟ್ಟಭದ್ರರ ದುಷ್ಟ ಆಲೋಚನೆಗಳಿಗೆ ಬಲಿಯಾಗಬಾರದು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಟ್ಟಾಗಿ ಬಾಳ್ತಕ್ಕಂಥ, ಅದನ್ನೇ ಬೋಧಲಿಂಗೇಶ್ವರ ಸ್ವಾಮಿಗಳು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಭಾವೈಕ್ಯತೆಯಿಂದ ಇರಬೇಕು, ಮನುಷ್ಯರಾಗಿ ಇರಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದರಿಂದ ನಾವು ಯಾವ ಕಾರಣಕ್ಕೂ ಕೂಡ ಪರಸ್ಪರ ಪ್ರೀತಿಸಬೇಕೇ ಹೊರತು, ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಶುದ್ಧವಾಗಿ ಇರ್ತಕ್ಕಂಥ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಒಲಿಬೇಕಾದ್ರೆ ಏನ್ ಮಾಡಬೇಕು? ನಾವು ಬರೀ ನಮ್ಗೆ ಒಳ್ಳೇದು ಮಾಡಪ್ಪ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಸಾಲದಿಲ್ಲ. ದೇವರನ್ನ ನಾವು ಇಡೀ ಸಮಾಜಕ್ಕೆ ಒಳ್ಳೇದು ಮಾಡೋ, ಬೇರೆಯವ್ರಿಗೂ ಒಳ್ಳೇದು ಮಾಡುವಂತ ಪ್ರಾರ್ಥನೆಯನ್ನ ಮಾಡಿದರೆ ಆ ಪ್ರಾರ್ಥನೆಯನ್ನ ದೇವರು ಅದರಿಂದ ನಾವು ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಇದನ್ನೇ ಅನೇಕ ಜನ ಸಾಧು ಸಂತರು, ಸೂಫಿಗಳು, ಸಮಾಜ ಸುಧಾರಕರು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದನ್ನೇ ಬಸವಣ್ಣವರು ಕೂಡ ಹೇಳ್ತಾರೆ. ಬಸವಣ್ಣವರು ಕಾಯಕ ಮತ್ತು ದಾಸೋಹ ಎರಡು ವಿಚಾರಗಳನ್ನ ಜನರ ಮುಂದೆ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ, ಕಾಯಕ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಕೆಲವರು ಮಾತ್ರ ಕಷ್ಟಪಡೋದು, ಇನ್ನು ಕೆಲವರು ಸುಖವಾಗಿರ್ತಕ್ಕಂಥದ್ದು, ಸುಖವಾಗಿ ಇಟ್ಕೊಂಡು ಏನು ಕಷ್ಟಪಡದೇ ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಹೋಗ್ಬೇಕು. ಎಲ್ಲರೂ ಕಷ್ಟಪಡಬೇಕು, ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಬಂದದನ್ನ ಸಮಾನವಾಗಿ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಪ್ರೊಡಕ್ಷನ್ ಕಾಯಕ, ಡಿಸ್ಟ್ರಿಬ್ಯೂಷನ್ ದಾಸೋಹ. ಈ ಕಾಯಕ ಮತ್ತು ದಾಸೋಹಗಳನ್ನ ಎಲ್ಲರೂ ಮಾಡಬೇಕು. ಕೆಲವರೇ ಮಾಡಿದ್ರೆ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಸಮಾನತೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ
ಯಜಮಾನ